ನೆನ್ನೆ ಬಂದಿದ್ರಲ್ಲ ಲೈವ್ ಚಾಟ್ಗೆ ಸಂತೋಷ್ ಅವರು ಹೇಳಿದ್ರು, ರಾಹುಲ್ ಅವರ ಸ್ಟ್ರೈಕ್ ರೇಟು ತುಂಬಾ ಚೆನ್ನಾಗಿದೆ ಹೇಸಲ್ವುಡ್ ವಿರುದ್ಧ. ಅವ್ರು ಅದು ಹೇಳಿದ್ರು, ಒಳ್ಳೆ ಬೌಲಿಂಗ್ ಮಷೀನ್ ತರ ಒಂದೇ ಕಡೆ ಹಾಕೋದ್ರಿಂದ ತುಂಬಾ ಪ್ರಿಡಿಕ್ಟೇಬಲ್ ಆಗ್ತಾರೆ ನಮ್ ರಾಹುಲ್ ಅವ್ರಿಗೆ ಅಂತ. ಅದೇ ತರ ಹೇಳಿದ ತರಾನೇ ಬಂದ್ರು ನೋಡಿ. ಸೂಪರ್ ಹಾಯ್ ಸರ್. ಪ್ರಿಡಿಕ್ಷನ್, ಚೆನ್ನಾಗಿ ಅನಲೈಸ್ ಮಾಡಿದೀರಾ. ಅದೇ ತರ ಫಸ್ಟ್ ಬಾಲ್ ಸಿಕ್ಸ್ ಹೊಡಿತಾರೆ, ಇನ್ನೊಂದು ಅಲಕ್ಷ್ಯವಾಗಿ ಒಂದು ಲೆಗ್ ಸೈಡ್ ಒಂದು ಫ್ಲಿಕ್ ಹೊಡಿತಾರೆ ಸರ್ ಹೇಸಲ್ವುಡ್ಗೆ. ಆಹಾ, ನೋಡಕ್ ಎರಡು ಕಣ್ ಸಾಲದು ಸರ್. ಅದು ನೋಡ್ಮೇಲೆ ಅರ್ಥ ಆಯ್ತು ಡೇಟಾ ಮತ್ತೆ ಡೇಟಾ ಅನಾಲಿಟಿಕ್ಸ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಇದು ಕ್ರಿಕೆಟಿಂಗ್ ಅಲ್ಲಿ ಅಂತ. ಮತ್ತೆ ಇನ್ನೊಂದು ಕ್ವಶನ್ ಇತ್ತು, ಈಗ ಕ್ಯಾಪ್ಟನ್ಸಿ ಅನ್ನೋದು ಒಂದು ಲಕ್ ಫ್ಯಾಕ್ಟರ್ ಆಗುತ್ತಾ ಅಂತ. ಯಾಕಂದ್ರೆ ಈಗ ರಜತ್ ಪಡಿದಾರ್ ಲಾಸ್ಟ್ ಓವರ್ ರೊಮ್ಯಾರೋ ಶೆಫರ್ಡ್ಗೆ ಕೊಟ್ರು. ಇನ್ ಕೇಸ್ ಅವ್ರೇನಾದ್ರು ಡಿಫೆಂಡ್ ಮಾಡಿದಿದ್ರೆ ಒಳ್ಳೆ ಡಿಸಿಷನ್ ತಗೊಂಡ್ರು ರಜತ್ ಪಡಿದಾರ್ ಅಂತ ಹೇಳ್ತಿದ್ರು. ಈಗ ಎಲ್ಲರೂ ನಾವ್ ಏನಂತೀವಿ, ಸುಯೇಶ್ ಕೊಡ್ಬೋದಿತ್ತಾ ಅಂತ ಹೇಳ್ತಿದೀವಿ. ಸೊ ಲಕ್ ಫ್ಯಾಕ್ಟರ್ ಮ್ಯಾಟರ್ ಆಗುತ್ತಾ? ಥ್ಯಾಂಕ್ ಯು ಸಂತೋಷ್, ಬಹಳ ಅದ್ಭುತವಾದಂತ ಪ್ರಶ್ನೆ. ನಿನ್ನೆ ಆಕ್ಚುಲಿ ನಿಮ್ಮ ಡೇಟಾ ಅನಾಲಿಟಿಕ್ಸ್ ಗೆ ಮೆಚ್ಚಬೇಕು, ಬ್ರಿಲಿಯಂಟ್ ಫ್ಯಾಕ್ಟ್ಸ್ ನ ಮುಂದೆ ತಂದ್ರಿ. ಕ್ರಿಕೆಟ್ ಯಾವ ತರ ಆಟ ಅಂದ್ರೆ ಎಲ್ಲಾರು ಡಾಕ್ಟರ್ಗಳೇ ನಾವೆಲ್ಲ. ಮ್ಯಾಚ್ ಮುಗಿದ ನಂತರ ಕೂತ್ಕೊಂಡು ಮನುಷ್ಯ ಸತ್ ಮೇಲೆ ಪೋಸ್ಟ್ ಮಾರ್ಟಮ್ ಮಾಡಿ ಇದೇ ರೋಗ ಇದ್ದಿದ್ದು ಅಂತ ಹೇಳೋ ತರ ಕ್ರಿಕೆಟ್ ಅಲ್ಲೂ ಅದೇ ತರ. ಫಸ್ಟ್ ಬ್ಯಾಟಿಂಗ್ ಆಡಿದ್ರೆ 20 ರನ್ ಶಾರ್ಟ್, ಚೇಸ್ ಮಾಡಿದಾಗ ಮಧ್ಯದಲ್ಲಿ ಮಿಡ್ಲ್ ಓವರ್ಸ್ ಅಲ್ಲಿ ನಮ್ ಸ್ಪಿನ್ನರ್ಸ್ ವಿಕೆಟ್ ಎತ್ತಿಲ್ಲ ಅಂತ. ಒಂದು ಕ್ರಿಕೆಟಿಂಗ್ ಪರ್ಸ್ಪೆಕ್ಟಿವ್ ಅಂತ ನೋಡಿದ್ರೆ ಕ್ಯಾಲ್ಕುಲೇಟಿವ್ ರಿಸ್ಕ್ ತಗೊಳ್ಳೇಬೇಕಾಗತ್ತೆ. ಆಗ್ಲೇ ಮೆನ್ಷನ್ ಮಾಡ್ದಂಗೆ 19ನೇ ಓವರ್ ನಿಮ್ ಬೆಸ್ಟ್ ಬೌಲರ್ ಬೌಲಿಂಗ್ ಮಾಡ್ಲೇಬೇಕು, ರನ್ ಕಟ್ ಹಾಕ್ಬೇಕು. 5 ಬೌಲರ್ ಯೂಸ್ ಮಾಡಿದ್ದೇನೆ RCB. ಚೆನ್ನಾಗಿ ಹೋಗ್ತಾ ಇತ್ತು ಗೇಮ್, ಅವ್ರ ಕೈಯಲ್ಲೇ ಇತ್ತು ಒಂದ್ ಹಂತದಲ್ಲಿ. ಬಟ್ ರೊಮಾರಿಯೋ ಶೆಫರ್ಡ್ ತಡೆದಿದ್ರೆ ಇಡೀ ಜಗತ್ತೇ ಮೆಚ್ಚಿರೋದು. ರಜತ್ ಪತಿದಾರ್ ಎಂತ ಒಂದ್ ಕ್ಯಾಪ್ಟನ್ಸಿ, ಒಂದ್ ಮಾಸ್ಟರ್ ಸ್ಟ್ರೋಕ್ ಇವ್ರು ಕೊಟ್ಟಿದ್ದು ಅನ್ನೋ ತರ ಅಂತ. ಫ್ಯಾನ್ಸ್ ಗೇಮ್ ಅನ್ನು ಅನಲೈಸ್ ಮಾಡಿ ನೋಡೋದು ಈ ತರಾನೇ. ರಿಸಲ್ಟ್ ಫೇವರಬಲ್ ಆಗಿ ಬರದೇ ಇದ್ದಾಗ ಇದನ್ನ ಕ್ರಿಟಿಕಲ್ ಆಗಿ ಮಾತಾಡ್ತೀವಿ. ರಿಸಲ್ಟ್ ಫೇವರಬಲ್ ಆಗಿ ಬಂದ್ರೆ ಅದನ್ನೇ ಎತ್ಕಟ್ತೀವಿ ನಾವು. ಈ ಗೇಮ್ ನ ಬ್ಯೂಟಿ ಇದೆ. ಬಟ್ ಓವರ್ ಆಲ್ ನಿಮ್ ಪ್ರಶ್ನೆಗೆ ಉತ್ತರ ಕೊಡ್ಬೇಕು ಅಂದ್ರೆ ಮಧ್ಯದಲ್ಲಿ 1 ಓವರ್ ಸುಯೇಶ್ ಶರ್ಮಾನ್ ಯೂಸ್ ಮಾಡ್ಬೇಕಿತ್ತು, ಅಥವಾ ಆ ತರ ಅವ್ರಿಗೊಂದು ಡೌಟ್ ಇದ್ದಿದ್ರೆ ರೊಮಾರಿಯೋ ಶೆಫರ್ಡ್ಗೆ ಉಪಯೋಗ ಮಾಡಿ 19-21 ಹೇಸಲ್ವುಡ್ ಭುವನೇಶ್ವರ್ ಕುಮಾರ್ ಇಟ್ಕೊಂಡಿದ್ದು ಅವಾಗ ಸೋತಿದ್ರೆ ಮಾತು ಬೇರೆ ಆಗ್ತಿತ್ತು. ಬಟ್ ಇಲ್ಲಿ ತನಕ ಕಡೆ ಹಂತಕ್ಕೆ ಬಿಟ್ಬಿಟ್ವಲ್ಲ ಅನ್ನೋ ಒಂದು ದುಃಖ ಎಲ್ಲರೂ.